ನೋಡಿ, ತಾಯಿ ಪ್ರೀತಿ ಅಂತ ಪಾಪ ನಿಖೇತ್ ರಾಜ್ ಅವರು ಹೇಳಿದ್ರು, ಅದನ್ನೇ ಪಾಪ ನಾತು ಅವರು ಹೇಳ್ತಾ ಇರೋದು. ತಾಯಿ ಪ್ರೀತಿ ಅಕಸ್ಮಾತ್ ನಾವು ತಾಯಿ ಮೇಲೆ ಕೋಪ ಮಾಡ್ಕೊಂಡು ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಲ್ಲ, ತಾಯಿ ಪ್ರೀತಿ ಅಂತ ಉಪಯೋಗಿಸಿಲ್ಲ. ಆದರೆ ಆ ತಕ್ಷಣ ನಾವು ತಾಯಿ ಮೇಲೆ ಅಕಸ್ಮಾತ್ ಏನಾದ್ರು ರೇಗಿದ್ರೆ ಅಥವಾ ಹೆಂಡತಿ ಮೇಲೆ ರೇಗಿದ್ರೆ ತಕ್ಷಣ ನಾವು ಕ್ಷಮಾಪಣೆ ಕೇಳ್ತೀವಿ. ಅಂದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ 1 ಅವರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಗುಣ ಅಂತ ಉಪಯೋಗಿಸ್ತಾರೆ. ನಿಮ್ಮ ಮನೇಲಿ ಹಂಗಿರ್ಬೋದು ಸರ್, ಎಲ್ಲ ಮನೇಲಿ ಇರೋದಿಲ್ಲ, ಆಯ್ತು, ತೊಂದರೆ ಇಲ್ಲ. ಗುಣ ಅಂತ ಉಪಯೋಗಿಸಿದ್ರು ನಾರಾಯಣ ಸ್ವಾಮಿ ಅವರು. ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ ಗುಣ ಆ ಥರ ಇದೆ ಅಂತ ಹೇಳಿ ಯಾರ ಮೇಲೋ ರೇಗದು. ರಾಷ್ಟ್ರಪತಿ ಮುರ್ಮು ಅವ್ರ ಮೇಲೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏಕವಚನ ಉಪಯೋಗಿಸ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಜಿ ಅನ್ನತಕ್ಕಂಥದ್ದನ್ನು ಉಪಯೋಗಿಸಿದ್ದಾರೆ. ಇದನ್ನು ನಾವು ನೋಡಿರ್ತಕ್ಕಂಥದ್ದು. ಬರ್ಮನಿಗೆ ಈ ಥರ ಮಾಡಿದ್ರೆ ಹೆಂಡತಿ ಮಕ್ಕಳು ಒಂದು ಕಡೆಗೆ, ಜೊತೆಗೆ ಕಾನೂನು ಸುವ್ಯವಸ್ಥೆ, ಆ ಪ್ರಾಂತ್ಯದ ಕಳ್ಳರು ಇವರು ಎಷ್ಟು ಗೌರವಿಸ್ತಾರೆ, ಆ ಪ್ರಾಂತ್ಯದ ಲಾ ಬ್ರೇಕರ್ಸ್ ಎಷ್ಟು ಗೌರವಿಸ್ತಾರೆ, ಇದನ್ನು ಸಹ ಯೋಚನೆ ಮಾಡಬೇಕು ಮುಖ್ಯಮಂತ್ರಿಗಳು. 12 ಜನ ಅಧಿಕಾರಿಗಳು ಈ ರಾಜ್ಯದಲ್ಲಿ, ಇವರ ಅಧಿಕಾರ 26 ತಿಂಗಳಲ್ಲಿ 12 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಹಿಂದಿನ ಕಾಲದಲ್ಲಿ ನಾವು ನೋಡಿದ್ರೆ ಡಿ.ಕೆ. ರವಿ ಅಥವಾ ಗಣಪತಿ ಅವರು ಲೆಟರ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಡಿ.ಕೆ. ರವಿ ಅವ್ರದ್ದು ಬಿಡಿ, ಆ ಕಡೆಗೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಿಲ್ಲ, ಗಣಪತಿ ಅವರು ಆತ್ಮಹತ್ಯೆ ಮಾಡ್ಕೊಂಡು ಲೆಟರ್ ಬರ್ತಿದ್ರು, ಆಯ್ತು ಒಂದು ಕಡೆಗೆ. ಇನ್ನೂ ಒಂದು ನಿಮಿಷ ಕೂರ್ಗಲ್ಲಿ ಇವರು LOP ಆಗಿದ್ದಾಗ ಇವರು ಒಂದು ನಿಮಿಷ 2021-2022ರಲ್ಲಿ ಇವರು ಕೂರ್ಗ್ ಹೋಗ್ತಾರೆ. ಕೂರ್ಗ್ ಹೋದಾಗ ಯಾರೋ ಒಬ್ರು ಕರಿ ಬಟ್ಟೆ ತೋರಿಸ್ತಾರೆ, ಒಂದು ಮೊಟ್ಟೆ ಹೊಡಿತಾರೆ. ಅವ್ರಿಗೆ SP ನ ಕರೆದ್ಬಿಟ್ಟು ಅಲ್ಲಿ ಸ್ಟ್ರಿಪ್ ಯು ಆಫ್ ಯುವರ್ ಡ್ರೆಸ್, ಐ ವಿಲ್ ಕಮ್ ಬ್ಯಾಕ್ ಟು ಪವರ್ ಅಂತ ಅಂದ್ಬಿಟ್ಟು ಅಂದರು. ಇದೇ ಥರನೇ 2010-11ರಲ್ಲಿ ಆವತ್ತಿನ ಕಮಿಷನರ್ ಬಿದ್ರಿವರೆಗೂ ಹೇಳಿರ್ತಾರೆ, ಕಾಲಲ್ಲಿ ಒದಿತಾರೆ ಯಾವುದನ್ನ, ವಿಧಾನಸೌಧದಲ್ಲಿ ಡೋರ್ನ. ಇದೆಲ್ಲದ್ರ ಜೊತೆಗೆ ಇವರ ಎಕ್ಸಾಂಪಲ್ಸ್ ತೆಗೆದುಕೊಂಡು ಆ ಭದ್ರಾವತಿನಲ್ಲಿ ಒಬ್ಬ ಶಾಸಕರ ಮಗ ಅವೇಚ್ಛವಾಗಿ ಬೈತಾನೆ ಒಂದು ಅಧಿಕಾರಿಗೆ, ಅವೇಚ್ಛವಾಗಿ ಕೆಟ್ಟ ಪದಗಳನ್ನ ಬೈತಾನೆ. ಅಂತಹ ಅಧಿಕಾರಿ ಇದನ್ನ ಏನಾಗಿದೆ ಅಂದರೆ, ಸಿದ್ದರಾಮಯ್ಯನವ್ರ ಎಕ್ಸಾಂಪಲು, ನಾನು ಹಳ್ಳಿ ಭಾಷೆ, ನಂದು ಹಳ್ಳಿ ರೀತಿ ಅಂತ ಹೇಳ್ಕೊಂಡು ಹಿಂಗೆ ಕಂಟಿನ್ಯೂಸ್ ಹಾಕ್ಕೊಂಬಂದರೆ MLAಗಳ ಮಕ್ಕಳು, MLAಗಳ ಚೇಲಾಗಳು ಉಪಯೋಗಿಸ್ತಕ್ಕಂಥದ್ದು ನೋಡಿದ್ದೀವಿ. ನೀವು ಆಗಲೇ ಹೇಳಿದ್ರಿ, DC ಅವ್ರದ್ದು ಕತೆ ಹೇಳಿದ್ರಿ. ಅದಾದಮೇಲೆ ಓಲಿ ಅಧಿಕಾರಿಗಳದ್ದು ಒಂದು ಕಡೆ, ಕಾರ್ಯಕರ್ತರು ಯಾರೋ ಒಬ್ರು, ಕಾರ್ಯಕರ್ತರು ಅಲ್ಲ, ಅದು ಯಾರೋ ಒಬ್ರು ನ್ಯಾಯ ಕೇಳ್ಕೊಂಬರ್ತಾರೆ. ಲಾಸ್ಟ್ ಟೈಮು ಅಥವಾ ಈ ಟೈಮು ಸೀರೆನ ಎಳಿತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಲೇಡಿಗೆ. ಇದು ಎಷ್ಟರ ಮಟ್ಟಿಗೆ ಗೌರವ ಸಲ್ಲಿಸ್ತದೆ? ಸಿದ್ದರಾಮಯ್ಯನವರು ಅಷ್ಟು ಸ್ಟ್ರಾಂಗ್ ಲೀಡರು, ಹಾಗೆ ಹೀಗೆ ಅಂತ ಹೇಳ್ಬಿಟ್ರೆ, ಜೊತೆಗೆ ಜನಗಳನ್ನ ಇನ್ಸಲ್ಟ್ ಮಾಡೋದಕ್ಕಂತೂ ನಾನು ಇದನ್ನ ಅವಾಗಲೇ ಹೇಳಿದೆ, ಅವ್ರೇನೋ BJP ಅವ್ರು ಮಾಡಿಲ್ವಾ ಅಂತಾಗ, ನಾ 2 ತಪ್ಪು ಸೇರಿದ್ರು ಒಂದು ಸರಿ ಆಗೋದಿಲ್ಲ ಅಂತ. ಒಟ್ಟಾರೆಯಾಗಿ ರಾಜಕಾರಣಿ, ನಿಮ್ಮ ಪಕ್ಷದ ರಾಜಕಾರಣಿಗಳು, ನಿಮ್ಮ ಪಕ್ಷದ ನಾಯಕರುಗಳು ಪೊಲೀಸರ ಜೊತೆಗೆ ಏನು ಬಹಳ ಗೌರವದಿಂದ ನಡ್ಕೊಂಡಿದ್ದಾರೆ ಅಂತಲ್ಲ, ಸಾರ್ವಜನಿಕವಾಗಿ ಏಕವಚನದಲ್ಲಿ ಕೂಗಾಡಿದಂಥ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ನೀವು ಸಾರ್ವಜನಿಕವಾಗಿ ಏಕವಚನದಲ್ಲಿ ಮಾತಾಡಿ, ನಾನು ಇವತ್ತು ಹೇಳ್ತಾ ಇರೋದು ಇಡೀ ಪೊಲಿಟಿಕಲ್ ಕ್ಲಾಸ್ಗೆ ಈ ಅಧಿಕಾರಶಾಹಿ ವರ್ಗದ ಬಗ್ಗೆ ಒಂದು ಗೌರವ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು 2 ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅಜಿತ್. ಏನಂದರೆ, ಒಂದು, ನಾನು 16-17ನೇ ವರ್ಷದಲ್ಲೇ ರಾಜಕಾರಣಿಗಳನ್ನ ಅವ್ರ ಮನೆಗಳಿಗೆ ಹೋಗಿ ನೋಡಿರ್ತಕ್ಕಂಥವ್ನು. ಒಂದು ರಾಜಕಾರಣಿ ಇವತ್ತು ನಾಮೋ ನಿಶಾನ್ ಇಲ್ದಂಗೆ ಹೋಗಿದ್ದಾರೆ, ನಾಮೋ ನಿಶಾನ್ ಇಲ್ದಂಗೆ, ಏಕವಚನ ಅಲ್ಲ, ಕೆಟ್ಟ ಪದ, ಅನ್ಪಾರ್ಲಿಮೆಂಟ್ರಿ ವರ್ಡ್ ಉಪಯೋಗಿಸ್ತಿದ್ದಂಥ ರಾಜಕಾರಣಿ. ಎಂತಹ ಮುತ್ಸದ್ದಿ ಅಂತಂದರೆ, ಇನ್ನೇನು ಅವ್ರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, OBC ನಾಯಕ. ಆದರೆ ಇವತ್ತು ನಾಮೋ ನಿಶಾನ್ ಇಲ್ದಂಗೆ ಹೋಗೋರು. ಏನಂದರೆ, ಅಧಿಕಾರಿಗಳು ಕಾಯ್ತಾ ಇರ್ತಾರೆ. ನಾವು ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ನೋಡಿದ್ದೀವಿ, ಇದೇ NT ರಾಮರಾವು ಅಧಿಕಾರಿಗಳನ್ನ ಇನ್ಸಲ್ಟ್ ಮಾಡ್ತಿದ್ರು ಅಂತ ಹೇಳಿ ಇವರು ಅಮೆರಿಕಕ್ಕೆ ಹೋಗಿರ್ತಾರೆ, ಮುಖ್ಯಮಂತ್ರಿ ಕುರ್ಚಿನೇ ಬದಲಾಯಿಸ್ಬಿಟ್ರು ಅಧಿಕಾರಿಗಳು. ಇದೆಲ್ಲ ಒಂದು ಕಡೆಗೆ. ಇದೇ ಕರ್ನಾಟಕದಲ್ಲಿ ಅನೇಕ ಎಕ್ಸಾಂಪಲ್ಸ್, ನಾನು ಹೇಳಿದ್ದು ಒಂದು ಎಕ್ಸಾಂಪಲ್, ನಾನು ಹೆಸರು ತೆಗೊಳ್ಳೋಕ್ಕೆ ಇಷ್ಟಪಡಲ್ಲ, ಅನೇಕ ಎಕ್ಸಾಂಪಲ್ಸ್ ಇದೆ. ಒಂದು 6-7 ಜನ ಅಧಿಕಾರಿಗಳು ಕೂತಿದ್ರು, ನಾನು ಕೂತಿದ್ದೆ. ಒಂದು ಸಣ್ಣ ಡಿಸ್ಕಷನ್, ಅವ್ರು ಹೇಳಿದ್ರು, ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ, ಆತ, ನಾನು ಹೆಸರು ಹೇಳಲ್ಲ ಅಲ್ಲೂ, ಆತ ಮಾತಾಡಿಸ್ಬೇಕಾದ್ರೆ ಚಲೋ ಬಾಬಾ ಕಾಮ್ ಕರೋ ಅಂತ ಅಂದ್ಬಿಟ್ಟು ಹೆಂಗೆ ಮೋಟಿವೇಟ್ ಮಾಡಿ ಕೆಲಸ ತೆಗೆದುಕೊಳ್ತಾರೆ. ಆ ವ್ಯಕ್ತಿಯ ಪೋರ್ಟ್ಫೋಲಿಯೋ ಆ್ಯಂಡ್ ಏನೇನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸಗಳಾಗಿತ್ತು, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಇದೇ ಸಿದ್ದರಾಮಯ್ಯನವ್ರ ಬಗ್ಗೆ ಆವತ್ತೇ ಚರ್ಚೆ ಮಾಡಿದ್ರು, ಏಕವಚನ ಅಲ್ರಿ, ಕೆಟ್ಟ ಪದದಲ್ಲಿ ಬೈತಾರೆ, ನಮ್ಗೆ ಮುಜುಗರ ಆಗ್ತದೆ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ನಾತು ಅವ್ರು ಹೇಳಿದ್ರು, ಅಕಸ್ಮಾತ್ ಏನಾದ್ರು ಫರ್ ಆಫ್ ದ ಮೂಮೆಂಟಲ್ಲಿ ಏನಾದ್ರು ಕೋಪ ಮಾಡ್ಕೊಂಡ್ರೆ ಕರೆದ್ಬಿಟ್ಟು ಹೇಳ್ತಾರೆ, ನೋಡಪ್ಪ ನಾನು ಆ ಕ್ಷಣದಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ, ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಒಬ್ಬ ಹಿರಿಯ ಮುತ್ಸದ್ದಿಯಾದಂತಹ ಸಿದ್ದರಾಮಯ್ಯನವ್ರಿಗೆ ಇದು ಕಾಮನ್ ಆಗಿಬಿಟ್ಟಿದೆ. ಕೆಲಸ ಆಗಬೇಕಾದ್ರೆ ಕತ್ತೆ ಕಾಲಿಡಿತಾರೆ. ಅಂದರೆ ರಾಹುಲ್ ಗಾಂಧಿ ಜಿ, ಸೋನಿಯಾ ಗಾಂಧಿ ಜಿ, ಬೇರೆಯವ್ರಿಗೆ ಅವನು ಯಾವನೋ
ಇವ್ನು ಯಾವನು ಅಂತಕ್ಕಂಥ ಪದಗಳನ್ನ ಪ್ರೆಸಿಡೆಂಟ್ ಅವ್ರಿಗೆ ಉಪಯೋಗಿಸಿರೋದು ನಾಗೇಂದ್ರ ಪ್ರಸಾದ್ ಉಪಯೋಗಿಸ್ತಾರೆ. ನಿಖೇತ್ ರಾಜ್, ಸುಳ್ಳು ಇನ್ನೂ ತನಕ ಮಾತಾಡ್ಸಿಲ್ಲ ನಾನು. ನಾಗೆ 38 ನಿಮಿಷ ಆಯ್ತು, ಇನ್ನೂ ತನಕ ಮಾತಾಡ್ಸಿಲ್ಲ. ಸುಳ್ಳು ನಾಗೇಂದ್ರ ಪ್ರಸಾದ್ ಅವರೇ, ಹೇಳ್ತಕ್ಕಂಥದ್ದು ಬೇಡ. ಅವ್ರದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಸರ್. ಉತ್ತರ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಯು ವಿಲ್ ಗೆಟ್ ಇನಫ್ ಟೈಮ್. ನಾಗೇಂದ್ರ ಪ್ರಸಾದ್ ಅವರೇ. ಸರ್, ಮೊದಲನೇದಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರಲಿ, ಒಂದು ಫಿಲಿಂ ಆ್ಯಕ್ಟ್ರನ್ನ ತಗೊಂಡ್ರೆ ನಾವು ಮಾದರಿ ನೋಡ್ತೀವಿ. ಅವ್ರು ಹಾಕಿರ್ತಕ್ಕಂಥ ಸ್ಟೈಲು, ಅವ್ರು ಹಾಕಿರ್ತಕ್ಕಂಥ ಬಟ್ಟೆ, ಅವ್ರು ನಡ್ಕೊಳ್ಳೋಂಥ ರೀತಿ. ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ 7 ಕೋಟಿ ಜನಗಳ ಪ್ರತಿನಿಧಿ ನೀವು. ನಿಮಗೆ ಮೈಯೆಲ್ಲ ಕಣ್ಣಿರಬೇಕಾಗುತ್ತೆ. ಯಾರನ್ನ ಏನು ಮಾತಾಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ನಿಮ್ಮನ್ನು ನೋಡಿ ಕೋಟ್ಯಾಂತರ ಜನ ಕರೀತಾ ಇರೋದು. ಯಾವುದೇ ಪಕ್ಷ ಆಗಿರಲಿ, ನಮ್ಮ ಪಕ್ಷ ಆಗಿರಲಿ, ಇನ್ನೊಂದಾಗಿರಲಿ, ಯಾವುದೇ ಒಂದು ವ್ಯಕ್ತಿ ದೊಡ್ಡ ಸ್ಥಾನಕ್ಕೆ ಹೋದಂಗೆಲ್ಲ ಕೂಡ ಅವರ ನಡವಳಿಕೆಗಳು ತುಂಬ ಸರಳವಾಗಿರಬೇಕಾಗುತ್ತೆ. ನೀವು ಮತ್ತೆ ಕಡೆ ಕಾರ್ಯಕರ್ತನ ನೀವು ಎಲ್ಗಣ್ಣೆ ತಗೋತೀರಾಗಾದ್ರೆ ಅವ್ನ ಕಾಲ ಇವ್ನು ಇಂಥ ಒಂದು ಅಧಿಕಾರಿನೇ ಈ ರೀತಿ ಮಾತಾಡೋದಾದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಾಲಲ್ಲಿ ಒದ್ದು ಕಳಿಸ್ತಿರಲ್ಲ. ಹಾಗಾದ್ರೆ ಮಾನ್ಯ ಕಾಂಗ್ರೆಸ್ ವಕ್ತಾರ ಒಂದು ಮಾತನ್ನು ಹೇಳ್ತಾ ಇದ್ರು, ತಾಯಿ ಕೋಪ ಬಂದಾಗ ಏನಮ್ಮ ಅಂತ ಕಿರಿಸ್ತೀವಿ ಅಂತೇಳಿ. ಹಾಗಾದ್ರೆ ಬರ್ಮನೆಯವ್ರ ತಾಯಿ ಇಲ್ವಾ? ಅವ್ರ ಮನೆ ಹೋದಾಗ ಅವ್ರ ತಾಯಿ ನೊಂದ್ಕೊಂಡಿರಲ್ವ? ಹಾಗಾದ್ರೆ ಒಬ್ಬ ಅಧಿಕಾರಿನ ಯಾವ ಒಂದು ದೊಡ್ಡ ವೇದಿಕೆ ಮೇಲೆ ನೀವು ಏಕವಚನದಲ್ಲಿ ಆ ರೀತಿ ಮಾಡೋದಾದ್ರೆ ನೀವು ಅವ್ರ ತಾಯಿಗೆ ಏನಂತ ಉತ್ತರ ಕೊಡ್ತೀರಾ? ಹೋಗ್ಲಿ, ಸೌಜನ್ಯಕ್ಕಾದ್ರೂ ಇವತ್ತಿನವರೆಗೂ ಕರೆದು ಮಾತಾಡ್ಸಿದ್ರೆ ಅವ್ರು ರಿಸೈನ್ ಕೊಡ್ತೀನಿ ಅಂದಾಗ ಅವ್ರ ಮನೆ ಬಾಗಿಲು ಯಾರನ್ನು ಕರೆಸ್ತೀರಾ? ಕರೆಸ್ಬಿಟ್ಟು ನೀವು ಸನ್ಮಾನ ಮಾಡಕ್ ಹೋಗ್ತೀರಾ. ಅಲ್ಲಿ ತನಕ ಕೂಡ ಯಾರು ಮಾತಾಡ್ಸಕ್ಕಾಗಲ್ಲ. ದೇವೇಗೌಡರು ಕುಮಾರಸ್ವಾಮಿ ಬೈದೇ ಇಲ್ವಾ ಅಧಿಕಾರಿಗಳಿಗೆ? ದೇವೇಗೌಡರು ಕುಮಾರಸ್ವಾಮಿ ಯಾವ ಅಧಿಕಾರಿ? ನಾನು ಎಲ್ಲಾ ಪಾರ್ಟಿಲೂ ಹೇಳ್ತಾ ಇದ್ದೀನಿ, ಯಾವುದೇ ವ್ಯಕ್ತಿ ಆಗಿರ್ಲಿ. ಇಲ್ಲೊಂದು ನಡೀತಾ ಇರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ದೇವೇಗೌಡರು ಯಡಿಯೂರಪ್ಪನವ್ರ ಬಗ್ಗೆ ಸಾರ್ವಜನಿಕವಾಗಿ ಯಾವ ಪದ ಪ್ರಯೋಗ ಮಾಡಿದ್ರು? ಹಾಗಾದ್ರೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ಯಾವತ್ತೋ ಒಂದು ದಿನ ಮಾತಾಡೋದು ಪದೇ ಇದು 25ನೇ ಸತಿ ರಿಪೀಟ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ವ್ಯಕ್ತಿ ತಾವೇ ಹೇಳಿದ್ರಿ ಕೋಪದಲ್ಲಿ ಒಂದಿನ ಮಾತಾಡಿರ್ಬೋದು ಅಂತ ಹೇಳಿ, ದಿನ ಬೆಳಗಾದ್ರೆ ಕಂಡವ್ರನ್ನೆಲ್ಲ ಈ ರೀತಿ ಮಾತಾಡ್ಕೊಂಡು ಹೋಗೋದಾದ್ರೆ ಒಬ್ಬ ಜನನಾಯಕನಾಗಿ ನಿಮ್ಮ ಜವಾಬ್ದಾರಿ ಏನು? ಹಾಗಾದ್ರೆ ಮತ್ತೆ ಒಂದು ನಿಮಿಷ ನೀವು ನಾನು ಮಾತಾಡಿಲ್ಲ, ನೀವು ಮಾತಾಡುವಾಗ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಆಕ್ಚುಲಿ ಅಲ್ಲಿ ನಡೆದಿರ್ತಕ್ಕಂಥ ವಿಷಯನ ಎಲ್ಲ ಮರಮಾರಿಸ್ತಾ ಇದ್ದಾರೆ. ಅವತ್ತಿನ ಕಾರ್ಯಕ್ರಮ ಏನಿತ್ತು ಆ ವೇದಿಕೆಯಲ್ಲಿ, ಯಾವೊಂದು ಜೂನ್ 29ನೇ ತಾರೀಕು ನಡೆದಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಅವ್ರಿಗೆ ಯಾಕಂತ ಕೋಪ ಬಂತು? ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ದಕ್ಕೆ ಜನಗಳಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪಕ್ಷದ ಕಾರ್ಯಕರ್ತರೇ ಆಗಿ ಹೌದು, ನ್ಯಾಯ ಕೇಳಂಗಿಲ್ವ? ಹಾಗಾದ್ರೆ ರಾಜ್ಯದಲ್ಲಿ ಯಾರಿಗೂ ಏನು ನೀವು ತುಕ್ಲಕ್ ಸರ್ಕಾರಗಳನ್ನು ನಡೆಸ್ತಾ ಇದ್ದೀರಾ ರಾಜ್ಯದಲ್ಲಿ? ಹಾಗಾದ್ರೆ ಯಾರು ಬಡವರು ಬಂದ್ಬಿಟ್ಟು ಏನು ಕೇಳಂಗಿಲ್ಲ, ಕೇಳಿದ್ರೆ ಒದ್ದುವರ್ಗ ಆಗ್ತೀರಾ. ಹಾಗಾದ್ರೆ ಹಾಗಾದ್ರೆ ಯಾಕೆ ಮುಖ್ಯಮಂತ್ರಿ ಆದ್ರಿ? ನಾವು ಆರಿಸಿ ಕಳಿಸಿರ್ತಕ್ಕಂಥವ್ರು ನೀವೇನು ಆಕಾಶದಿಂದ ಉದುರು ಬಂದಿಲ್ಲ. ನಮ್ಮಂತ ಸಮಸ್ಯೆಗಳು ಕೇಳೋದಿಕ್ಕೇನೆ ಈ ರಾಜ್ಯದಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಅವರು, ಅವ್ರ ಕಾರ್ಯಕ್ರಮದಲ್ಲಿ ನೀವು, ಯಾರ ಶಕ್ತಿ ಇದೆಯೋ ಅವ್ರು ಡಿಸ್ಟರ್ಬ್ ಮಾಡಕ್ಕಾಗಬಾರ್ದು. ಇದಕ್ಕೆ ಅಂತ್ಯ ಕಾಣಬೇಕು ಅಂತಕ್ಕಂಥ ಏನಾದ್ರೂ ನಾವು ಮಾತಾಡೋದಾದ್ರೆ ಯಾವುದೇ ನಾಯಕರುಗಳು ಕೂಡ ಮೈಯೆಲ್ಲ ಕಣ್ಣಿಟ್ಕೊಂಡು ಮಾತಾಡಬೇಕಾಗುತ್ತೆ. ಪದೇ ರಿಪೀಟ್ ಮಾಡ್ಕೊಂಡು ಹೋದ್ರೆ ಸಾಮಾನ್ಯ ಕಾರ್ಯಕರ್ತರ ಗತಿಯನ್ನು ಯಾವುದೇ ಪಕ್ಷದವರಾಗಿರ್ಬೋದು. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ನೀವು ಯಾವುದೇ ರೀತಿ ಗೌರವವಾಗಿ ನಡ್ಕೋಬೇಕು. ಯಾವತ್ತು ನೀವು ಅಗೌರವವಾಗಿ ನಡ್ಕೋತೀರೋ ಇಂಥ ಪರಿಸ್ಥಿತಿಗಳು ಬರುತ್ತೆ ಅಂತಕ್ಕಂಥದ್ದು ಒಂದಾದ್ರೆ, ಪ್ರೋಟೋಕಾಲ್ ಬಗ್ಗೆ ನೀವು ಮಾತಾಡಿದ್ರು, ಮೊಮ್ಮಕ್ಕಳ ವಿಷಯದಲ್ಲಿ ಬಿಡಿ ಅದೇನೋ ಅಂತಂದ್ರು. ನಿಮಗೆ ಬೇಕಾದ ಸಂದರ್ಭದಲ್ಲಿ ಬೇಕಾದ ರೀತಿ ನೀವು ನಡ್ಕೋಬಹುದು. ನಿಮಗೆ ಯಾವ್ದು ಬೇಡವೋ, ಎಂತ ಅಧಿಕಾರಿನಾಗಿರ್ಬೋದು ಅಥವಾ ಬೇರೆಯವ್ರನ್ನಾಗಿರ್ಬೋದು. ಅವ್ರು ಹೇಳ್ತಿದ್ರು, ನನಗೂ ಕೂಡ ಸಿದ್ದರಾಮಯ್ಯನ ಮನೇಲಿ ನಾನೊಂದು 14 ವರ್ಷ ಇದ್ದೀನಿ, ನನಗೂ ಗೊತ್ತು. ನೀವು ಪದೇ ಈ ರೀತಿ ನಡ್ಕೊಂಡೋದ್ರೆ ಜನಗಳು ನಿಮ್ಮ ಬಗ್ಗೆ ಅಸಹ್ಯ ಮಾಡ್ಕೋತಾರೆ. ನಿಮ್ಮ ನಡವಳಿಕೆಗಳೇ ಸರಿ ಇಲ್ದಿರೋವಾಗ ಸರ್ಕಾರದಲ್ಲಿ ನೀವೇನು ಕೆಲಸ ಕಾರ್ಯಗಳು ಮಾಡಕ್ ಬರ್ತೀರ? ಹಾಗಾದ್ರೆ ಜನ ನಿಮ್ಮಿಂದ ದೂರ ಹೋಗ್ತಾರೆ. ಇವತ್ತಿನ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದಕ್ಕೆ ಕಾರಣ ಇದು ಒಂದು. ನೀವು ನಡ್ಕೊಳ್ಳೋ ರೀತಿಗಳು ಸರಿ ಇಲ್ಲ. ನೀವು ಬೇಕಾದಾಗ ಕರೆಸ್ತೀರಾ, ಹತ್ರಕ್ಕೆ ಬಂದು ಸಂಧಾನ ಮಾಡಿಸ್ತೀರಾ, ಬ್ಯಾಡ್ದಿರೋವಾಗ ವೇದಿಕೆ ಮೇಲೆ ಬಾಯಿ ಬಂದಂಗೆ ಬೈಯೋದಾದ್ರೆ ಒಬ್ಬ IAS ಅಧಿಕಾರಿ ಅವ್ರು ಎಷ್ಟು ಕಷ್ಟಪಟ್ಟು ಮೇಲಿಗೆ ಬಂದಾರೆ. ಹಾಗಾದ್ರೆ ಇವ್ರು ನೋಡಿ ಕೆಳಗಡೆ ಇರ್ತಕ್ಕಂಥ ನಾಳೆ ಬೆಳಿಗ್ಗೆ ಅಯ್ಯೋ ಬಿಡ್ರಿ ಅವ್ರನ್ನೇ ಮಾತಾಡಿದ್ರೆ ನಾವ್ ಯಾವ ಲೆಕ್ಕ ಹೋಗಿ ಸರ್ ನಿಮ್ಗೆ ಗೌರವನೇ ಇಲ್ಲ ಅಂತಂದ್ರೆ ನೀವೇನು ಉತ್ತರ ಕೊಡ್ತೀರ? ಹಾಗಾದ್ರೆ ದೇಶ ಕಾಯ್ತಕ್ಕಂಥವ್ರನ್ನಾಗಿರ್ಬೋದು, ರಾಜ್ಯ ಕಾಯ್ತಕ್ಕಂಥವ್ರಾಗಿರ್ಬೋದು, ಅಥವಾ ಜನಸಾಮಾನ್ಯರಾಗಿರೋ ಗೌರವವಾಗಿ ಯಾರು ನಡೆಸ್ಕೊಳ್ಳಲ್ವೋ ಅಂಥವ್ರ ಹುದ್ದೆಗಳಲ್ಲಿ ಇರೋದಕ್ಕೆ ನಾಲಾಯಕ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.